ರೀ ದಮ್ ಇದ್ರೆ ಇವ್ರು ಕೊಡ್ಬೇಕಾಗಿತ್ರಿ. ಇವ್ರು ತಾಯಿ ಮೇಲೆ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ, ಸದನದಲ್ಲಿ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ. ಮಿಸ್ಟರ್ ಯಡಿಯೂರಪ್ಪ ಸದನದಲ್ಲಿ ವಚನ ಕೊಟ್ಟ. ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆಣೆ ಕೊಟ್ಟರು. ನಾನು ಇದ್ದೀನಿ ಈ ಹೋರಾಟದ ಮುಂಚೂಣಿಯಲ್ಲಿ. ನಾನು 712 ಕಿಲೋಮೀಟರ್ ನಡೆದವನು. ಇವ್ರು ಯಾರೂ ನಡೆದಿಲ್ಲ. ವೇದಿಕೆಗೆ ಬಂದು ಭಾಷಣ ಮಾಡಿ ಹೋದವರು ಅಷ್ಟೇ ಇವರು. ಈ ಸಮುದಾಯ ಅಂತರನೇ ಇವತ್ತು ಆ ಪಕ್ಷದಲ್ಲಿ ಉಳಿದಾರವರು. ಅದನ್ನು ಅರ್ಥ ಮಾಡ್ಕೋಬೇಕು. ಈ ಸಮುದಾಯ ಏನಾದ್ರು ಕೈ ಬಿಟ್ರೆ ನಾಳೆನೇ ಇರೋದಿಲ್ಲ ಆ ಪಕ್ಷದಲ್ಲಿ. ಈ ಸಮುದಾಯನ ಇಟ್ಕೊಂಡು ಆಟ ಆಡೋದು ಬಿಡ್ರಿ ಅಂತ ಹೇಳ್ರಿ. ಅವ್ರಿಗೆ ತಾಕತ್ತು ದಮ್ಮು ಅವ್ರ ಹತ್ರ ಇದ್ರೆ ಅವ್ರ ವೈಯಕ್ತಿಕ ವರ್ಚಸ್ಸಿಂತ್ರ ಮಾಡ್ಲಿ. ಈ ಸಮಾಜ ದಮ್ ಇಟ್ಕೊಂಡು ಯಾಕೆ ಮಾತಾಡ್ತಾರೆ ಇವರು? ಇವೇ ಮೀಸಲಾತಿ ಬಗ್ಗೆ ಮಾತಾಡ್ತಾರಲ್ಲ. ಏನ್ 2D ಮೀಸಲಾತಿ ನಮ್ಗೆ ಬಂತ? ಇವತ್ತು ನಮ್ಮ ಜನಾಂಗಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತೇನು 2D ಮೀಸಲಾತಿ ಬಂದತ್ತ? ನಮಗೆ ಸರ್ಟಿಫಿಕೇಟ್ ಸಿಗುತ್ತಾ? ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಇವರೇ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಮುಚ್ಚುಳಿಕೆ ಪತ್ರ ಬರೆದು ಕೊಟ್ರ. 2B ಮೀಸಲಾತಿ, ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ಇವರು ರಾಜಕೀಯ ಮಾಡಕ್ ಹೋಗಿದ್ರು. ಅದರ ತಕ್ಕ ಪಾಠವನ್ನು ಈ ರಾಜ್ಯದ ಜನರು ಇವತ್ತು ಕಳಿಸ್ಯಾರ. ಅವ್ರಿಗೆ ಮುಂದೆ ಇನ್ನೂ ಕಲಿಸ್ತಾರೆ. ಈ ಲೋಕಸಭೆಯಲ್ಲಿ ಕಲಿಸ್ತಾರೆ. ಇದೇ ರೀತಿ ಧರ್ಮದ ಆಧಾರಿತ ಮಾತಾಡ್ಕೊಂತ ಹೋದ್ರೆ ಯಾಕೆ ಮಾತಾಡ್ತಾರೆ ಇವರು? ಏನ್ ಇವ್ರು ಕೊಡಿಸಿದ್ರಂತ? ನಮಗ್ ತಾಕತ್ತಿದ್ರ ದಮ್ ಇದ್ರ ಅಂತ ಕೇಳ್ತಾರಲ್ಲ. ನಮ್ಗೆ ಗೊತ್ತೈತಿ ಯಾವಾಗ ತಗೋಬೇಕು ಅನ್ನೋದು ಗೊತ್ತೈತಿ. ನಮ್ಗೆ ಆ ತಾಕತ್ತು ಐತಿ, ಆ ದಮ್ಮು ಐತಿ. ನಾವು ತರ್ತೀವಿ ನಮ್ಮ ಸರ್ಕಾರದೊಳಗೆ. ಯಾರ್ರೀ ಭಾಗಿಯಾಗಿಲ್ಲ ಅಂತ ಹೇಳೋದು? ಇವ್ರೊಬ್ಳೆ ಭಾಗಿನ? ಇಡೀ ಸಮುದಾಯನ ಎಲ್ಲ ಪಕ್ಷಾತೀತವಾದ ಹೋರಾಟ ಇದು. ವೇದಿಕೆಯನ್ನ ತಮ್ಮ ಪಕ್ಷದ ಪರವಾಗಿ ಬಳಕೆ ಮಾಡ್ಕೊಳ್ಳೋದು, ಯಾವುದೋ ಸಮುದಾಯನ ತೆಗಳಿಸೋದು, ಇದು ಯಾವ ಸರಿ? ಮೊನ್ನೆ ಗುಲ್ಬರ್ಗದಲ್ಲಿ ಏನು ಸಮುದಾಯ ಇವ್ರ ಅಪ್ಪನ ಮನಿದ ವೇದಿಕೆನ ಅದು? ಯತ್ನಾಳ್ ಅವ್ರ ಅಪ್ಪನ ಮನಿದ ವೇದಿಕೆ ಹಾಕೊಂಡು ಇವ್ರು ಸ್ವಾಮಿಗಳು ಕರ್ಕೊಂಡು ಮಾಡ್ಕೊಳ್ಳಿ ಹಂಗಾರ? ಸಮುದಾಯ ಪಕ್ಷಾತೀತವಾದ ಹೋರಾಟ ಮಾಡಿದ್ದು. ಇವ್ರು ವೈಯಕ್ತಿಕವಾಗಿ ಇವ್ರ ಪಕ್ಷದ ವರ್ಚಸ್ಸನ್ನ ಯಾವುದೋ ಸಮುದಾಯನ ತೆಗೊಳ್ಳೋದಕ್ಕೆ ಇವ್ರಿಗೆ ಮಾಡಕ್ ಕೊಟ್ಟಿಲ್ಲ ಅಧಿಕಾರ. ನಾನು ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷನಿದ್ದೀನಿ ಇಲ್ಲಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನೋಡ್ರಿ, ಇವನಿಗೆ ಯಾವ ಪಕ್ಷದ ಬಗ್ಗೆ ಗೌರವಿಲ್ಲ, ತಮ್ಮ ಪಕ್ಷದ ಬಗ್ಗೆ ಗೌರವಿಲ್ಲ, ತಮ್ಮ ನಾಯಕರ ಬಗ್ಗೆ ಗೌರವಿಲ್ಲ. ಈ ಗೌರವನೇ ಗೊತ್ತಿಲ್ಲಾರ್ದಂತವ್ರಿಗೆ ಏನ್ ಮಾತಾಡಿ ಏನ್ ಪ್ರಯೋಜನ? ಏನ್ ಗೊತ್ತೈತಿ ಇವ್ರಿಗೆ? ಏನ್ ಇವ್ರು ಕೊಟ್ಬಿಟ್ರ? 4 ವರ್ಷ ಕಾಲ ಸತತ ಏನು ಯಡಿಯೂರಪ್ಪನವರು ಬೆಳಗಾವಿ ಅಧಿವೇಶನದಲ್ಲಿ ಮಾತು ಕೊಟ್ರು. ಅಲ್ಲಿ ಮಾತು ಕೊಟ್ಟ ತಕ್ಷಣ ಬೆಂಗಳೂರು ಅಧಿವೇಶನದಲ್ಲಿ ಮಾತು ಕೊಟ್ರು. ಆಮೇಲೆ ಬೊಮ್ಮಾಯಿಯವರು ಬಂದು, ನಿಮ್ಗೆ ಗೊತ್ತಿದೆ ಸಮುದಾಯದ ಹೋರಾಟ ನಡೀತು. ಹೋರಾಟ ನಡೆದ ಮೇಲೆ ಎಲ್ಲೋ ಒಂದು ಕಡೆ ತಾಯಿ ಆಣೆ ಮಾಡಿ ನಮಗೆ ಮೋಸ ಮಾಡಿದ್ರು. ಅದು 2D ಕೊಟ್ಟಿದ್ದು ಇವತ್ತು ನಮ್ಗೆ ಸರ್ಟಿಫಿಕೇಟ್ ಬರ್ತಾ ಇದೆಯಾ? ನನ್ನ ಪ್ರಶ್ನೆ ಯತ್ನಾಳ್ ಅವರಿಗೆ. 2D ಅಂತ ಸುಮ್ಮನೆ ಭಾಷಣ ಹೊಡಿತಿರ್ರಿ ಎಲ್ಲ ಕಡೆ ಓದಲ್ಲಿ. 2D ಏನಾದರೂ ನಮಗೆ ಬಂದೈತಾ? ಇವತ್ತು ನಮ್ಮ ಮಕ್ಕಳು ನಮ್ಗೆ 2D ಸರ್ಟಿಫಿಕೇಟ್ ಸಿಗುತ್ತಾ? ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂಥದ್ದು ಇವರೇ ಮುಚ್ಚುಳಿಕೆ ಪತ್ರ ಬರೆದು ಕೊಡ್ತಾರೆ. ಇದೇ ಸರ್ಕಾರದವರು, ಭಾರತೀಯ ಜನತಾ ಪಕ್ಷದವರು. ಯಾವುದೋ ಅಲ್ಪಸಂಖ್ಯಾತ ಮೀಸಲಾತಿನ ಕಿತ್ತಿ ನಮಗೆ ಕೊಟ್ಟಿದ್ದು ನಾವು ಅವತ್ತೇ ತಿರಸ್ಕಾರ ಮಾಡಿದ್ವಿ. ನಾವು ಸುಟ್ಟು ಹಾಕಿದ್ದೀವಿ ಇವ್ರದ್ದು. ನಾವು ಇದೇ ಚೆನ್ನಮ್ಮ ಸರ್ಕಲ್ದಲ್ಲಿ ಬೆಳಗಾವಲ್ಲಿ ನಾವು ಪೂಜ್ಯರು ಕೂಡ ತಿರಸ್ಕಾರ ಮಾಡಿ ಅವರ 2D ಮೀಸಲಾತಿಯನ್ನ ನಾವು ಸುಟ್ಟು ಹಾಕಿದ್ವಿ. ನಾವು ಬೇಡ ಅಂತೇಳಿ. ನಮಗೆ ಬೇಕಾಗಿರೋದು 2A ಸ್ಥಾನಮಾನ. ಇವರೇ ಭಾಷಣ ಹೊಡೆಯೋದು 2Dಗೆ 2% ಕೇಳಿದ್ವಿ ನಾವು. ಆಯ್ತ್ರಿ, ಎಲ್ಲೈತ್ರಿ ಸರ್ಟಿಫಿಕೇಟ್ ಕೊಡ ಅಂತ ಹೇಳ್ರಿ ಯತ್ನಾಳಗ. ನಮ್ಮ ಸಮುದಾಯದ ಮಕ್ಕಳು ನಾಳೆ ತಹಸೀಲ್ದಾರ್ ಕಚೇರಿ ಕಳಿಸ್ತೀನಿ, ಒಂದು ಸರ್ಟಿಫಿಕೇಟ್ ಕೊಡಿಸ್ಬಿಡ ಅಂತ ಹೇಳ್ರಿ ಯತ್ನಾಳಗ. ಅವ್ನ ತಾಕತ್ತು ದಮ್ಮು ಮಾತಾಡ್ತಾನಲ್ಲ, ಅವ್ನ ತಾಕತ್ ದಮ್ ಇದ್ರೆ ಕೊಡಿಸ್ ಅಂತ ಹೇಳ್ರಿ ಹೇಳ್ತೀನಿ ನಾನು. ಅಧಿವೇಶನ ಲಕ್ಷ್ಮೀ ಹೆಬ್ಬಾಳ್ಕರ್ 3 ತಿಂಗಳನ್ನ ನಮ್ಮ ಸರ್ಕಾರ ಬಂದು 3 ತಿಂಗಳಿಗೆ ನಾವು ಕ್ರಿಯೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು 1 ವರ್ಷ ಆದ್ರೂ ಮಾಡಿಲ್ಲ ಅನ್ನುವಂಥದ್ದು ಆರೋಪ ಮಾಡಿದ್ರು. ನೋಡ್ರಿ, ಇವರು ಮಾಡಿಲ್ಲ. ಇವ್ರೇನ್ ಮಾಡಿದ್ರು? ಇದೇ CC ಪಾಟೀಲ್ ಸಚಿವರು ಇದ್ದಿದ್ದಿಲ್ಲ ಅವಾಗ? ಎಷ್ಟು ಜನ ನಿರಾಣಿಯವ್ರ ಸಚಿವರು ಇದ್ದಿದ್ದಿಲ್ಲ? ಎಷ್ಟು ಜನ ಹೇಳಿದ್ರು ಕೊಡಿಸ್ತೀವಿ ಅಂತೇಳಿ? ಕೊಡಿಸಿದ್ರ? ಅದು ಕಾಲ ಅವಕಾಶ, ಕಾನೂನು ತೊಡಕೈತಿ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ತಡೆಯಾಜ್ಞೆ ಇದೆ ಅದರ ಮೇಲೆ. ಯಾಕಂದ್ರೆ ಇವ್ರು ಮಾಡಿದಂಥ ಹಲ್ಕಟ್ಗಿರಿನ ಏನು 2B ಕಿತ್ತಿ 2% ಒಕ್ಕಲಿಗರಿಗೆ, 2% ಪಂಚಮ್ ಸಾಲರಿಗೆ ಇನ್ನೂ ತನ ಅದು ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿದೆ. ಇವತ್ತು ಏನು ಹೇಳುತ್ತೆ ಸರ್ಕಾರ? ಏನು ಹೇಳ್ಬೇಕು ಸರ್ಕಾರ? ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಅಲ್ಲಿ ಜಗಳ ಮಾಡಿ ಬರೋದು, ಎಲ್ಲ ಮುಖ್ಯಮಂತ್ರಿಗಳ ಬಗ್ಗೆ ಬಹಳ ಕೀಳುವಾಗಿ ಮಾತಾಡುವಂಥದ್ದು. ಯಾರಿಗೆ ಗೌರವ ಐತ್ರಿ ಇವ್ರ ಹತ್ರ? ಜನರು ಇದೇ ತರ ಮಾಡಿದ್ರೆ ಜನರು ಒಂದ್ ದಿವ್ಸ ಹೊಡಿತಾರ ಬಿಡ್ಲಾರ್ದು.